ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಮಂಡ್ಯದಲ್ಲಿ ಮತ್ತೆ ಕೆರೆಗೋಡು ಧ್ವಜ ದಂಗಲ್ ಗಲಾಟೆಯಲ್ಲಿ ಭಾಗಿಯಾದ ಮೂವರಿಗೆ ಪೊಲೀಸ್ ನೋಟಿಸ್. ರೌಡಿ ಶೀಟ್ ತೆರೆಯುವ ವಿಚಾರಕ್ಕೆ ಆಕ್ರೋಶ. ಲೈಂಗಿಕ ದೌರ್ಜನ್ಯದಡಿ ವಕೀಲ ದೇವರಾಜೇಗೌಡ ವಶಕ್ಕೆ. ಸಂಜೆ ಒಳಗಡೆ ಕೋರ್ಟ್ಗೆ ಹಾಜರು. ಪೆನ್ ಡ್ರೈವ್ ಕೇಸ್ನಲ್ಲಿ ವಶಕ್ಕೆ ನೀಡಲು ಎಸ್ಐಟಿ ಮನವಿ ಸಾಧ್ಯತೆ. ಮದುವೆ ಊಟ ಮಾಡಿದ 30ಕ್ಕೂ ಹೆಚ್ಚು ಜನ ಅಸ್ವಸ್ಥ. ಚಿತ್ರದುರ್ಗ ತಾಲೂಕಿನ ಕಾಲ್ಕೆರೆ ಗ್ರಾಮದಲ್ಲಿ ಘಟನೆ. ಅಸ್ವಸ್ಥರಿಗೆ ಭರಮಸಾಗರ, ದಾವಣಗೆರೆಯಲ್ಲಿ ಚಿಕಿತ್ಸೆ. ಸಂಸದ ಶ್ರೀನಿವಾಸ್ ಪ್ರಸಾದ್ಗೆ ಶ್ರದ್ಧಾಂಜಲಿ. ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಭಾಗಿ. ಕೈ ಹಿಡಿದು ಮಾತನಾಡಿದ ನಾಯಕರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ಮೀನಾ ರುಂಡ ಪತ್ತೆಯಾಗಿದೆ. ಆಕೆಯನ್ನು ಹತ್ಯೆ ಮಾಡಿದಂತಹ ಹಂತಕ ಪ್ರಕಾಶ್ ಆಕೆಯ ರುಂಡ ಎಲ್ಲಿದೆ ಅನ್ನೋದನ್ನು ತೋರಿಸಿದ್ದಾನೆ. ಭೀಕರವಾದಂತಹ ಒಂದು ಹತ್ಯೆಯ ವಿಚಾರ ಇದು. ಮಡಿಕೇರಿ ಹತ್ರ ಸೋಮವಾರಪೇಟೆಯಲ್ಲಿ ನಡೆದಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಆರೋಪಿ ಪ್ರಕಾಶ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮೀನಾ ಹತ್ಯೆಯಾದ ಪಕ್ಕದಲ್ಲೇ, ಆ ಸ್ಥಳದಲ್ಲೇ ರುಂಡ ಕೂಡ ಪತ್ತೆಯಾಗಿದೆ. ಆರೋಪಿಯನ್ನು ಕರೆದೊಯ್ದು ಸ್ಥಳ ಮಹಜರು ಮಾಡಿದ್ದಾರೆ ಪೊಲೀಸರು. ಹೊದೆಯಲ್ಲಿ ಇತ್ತು ಯುವತಿ ಮೀನಾಳ ರುಂಡ. ಸ್ಥಳವನ್ನು ತೋರಿಸಿದ್ದಾನೆ ಪ್ರಕಾಶ್. ಮೀನಾ ಹತ್ಯೆಯಾದ ಪಕ್ಕದಲ್ಲೇ ರುಂಡ ಕೂಡ ಪತ್ತೆಯಾಗಿದೆ. ಅತ್ಯಂತ ಬರ್ಬರವಾದ, ಹೀನಾಯವಾದ, ಬಿಭತ್ಸ ಅಂತ ಹೇಳ್ಬೋದು ಅಂಥ ಒಂದು ಪ್ರಕರಣ ಇದು. ಆರೋಪಿಯನ್ನು ಕರೆದೊಯ್ದು ಇವತ್ತು ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರೆ. SSLC ಪರೀಕ್ಷೆ ಬರೆದು ಬಂದ ವಿದ್ಯಾರ್ಥಿನಿ ಆಕೆ ಮೀನಾ. ಪಾಪ ಆಕೆಯನ್ನು ಮದುವೆ ಆಗಬೇಕಾಗಿದ್ದಂಥ ವ್ಯಕ್ತಿ ಈತ. ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಆದರೆ ಮನೆಯವರು ಆಕೆ ಮೈನರ್ ಅಂತ ಹೇಳಿದ್ರಿಂದ ಮದುವೆ ಆಗೋಕ್ಕೆ ಬಿಡಲಿಲ್ಲ ಅಂತ ಹೇಳಿ ಆಕೆಯನ್ನು ಕೊಲೆ ಮಾಡಿರ್ತಕ್ಕಂಥದ್ದು ಅಂತ ಹೇಳಲಾಗಿದೆ. ಆರೋಪಿ ಈಗ ಪೊಲೀಸರ ಕಸ್ಟಡಿಯಲ್ಲಿದ್ದಾನೆ. ಇಡೀ ಕರ್ನಾಟಕವನ್ನು ಬೆಚ್ಚಿ ಬೀಳಿಸಿದಂತಹ ಒಂದು ಪ್ರಕರಣ ಅಂತಾನೆ ಹೇಳಬೇಕು. SSLC ವಿದ್ಯಾರ್ಥಿನಿ ಮೀನಾ ಆಕೆಯನ್ನು ಬರ್ಬರವಾಗಿ ಹತ್ಯೆಗೈದಿರ್ತಕ್ಕಂಥ ಘಟನೆ ಮಡಿಕೇರಿಯಲ್ಲಿ ನಡೆದಿರ್ತಕ್ಕಂಥದ್ದು. ಕೇವಲ ಹತ್ಯೆಗೈದಿರೋದಷ್ಟೇ ಅಲ್ಲ, ರುಂಡವನ್ನು ಬೇರ್ಪಡಿಸಿ ಬಿಸಾಡಲಾಗಿತ್ತು. ಆಕೆಯ ರುಂಡ ಕೂಡ